ಗೈಸ್, ಇವತ್ತು ನಾನು ಪಾಲಕ್ ರೊಟ್ಟಿ ಮಾಡಬೇಕಂತೇಳಿ ಮಾಡಿದ್ದೀನಿ ಗೈಸ್. ಇವಾಗ ಹಿಟ್ಟು ಚೆನ್ನಾಗಿ ಸಾಣಿಸ್ಕೊಂಡಿದ್ದೀನಿ ಗೈಸ್. ಹಾಗೆ ಇದರಲ್ಲಿ ಸಣ್ಣಗೆ ಕಟ್ ಮಾಡಿದ್ದ ಕೊತ್ತಂಬರಿ ಆ್ಯಡ್ ಮಾಡಿದ್ದೀನಿ ಗೈಸ್. ಇವಾಗ ಪಾಲಕನ್ನು ಇದರೊಳಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದು ಬೌಲ್ ತುಂಬ ಪಾಲಕ್ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಅರ್ಧ ಶುಂಠಿ ಹಾಕ್ಕೊಳ್ಳೋಣ. 2 ರಿಂದ 3 ಮೆಣಸಿನಕಾಯಿ ಹಾಕ್ಕೊಂಡ್ಬಿಡೋಣ. ಚೆನ್ನಾಗಿ ರುಬ್ಕೊಂಡ್ಬಿಡೋಣ ಗೈಸ್. ಇದ್ರೊಳಗೆ ಟೀ ಸ್ಪೂನ್ದಷ್ಟು ಜೀರಿಗೆ ಹಾಕೊಂಡ್ಬಿಡೋಣ. ಅರ್ಧ ಟೀ ಸ್ಪೂನ್ದಷ್ಟು ಅರಿಶಿನ ಪುಡಿ ಹಾಕೊಂಡ್ಬಿಡೋಣ. ಒಂದು ಪೂರ್ತಿ ಹೀಗೆ ಕಟ್ ಮಾಡಿಕೊಂಡು ಟೊಮೊಟೊವನ್ನು ಹಾಕೊಂಡ್ಬಿಡೋಣ. ಮತ್ತು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಗೈಸ್, ಆಲ್ರೆಡಿ ನಾನು ಪಾಲಕ್ ಸಣ್ಣಗೆ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿದ್ದೇನೆ. ಮಿಕ್ಸಿಗೆ ಹಾಕಿದ್ದು ಇವಾಗ ಹಿಟ್ಟು ಸಾಣಿಸ್ಕೊಂಡು ಬಳಿಕ ನೀರಿನಲ್ಲಿ ಪಾಲಕ್ ಸರಿಯಾಗಿ ಚೆನ್ನಾಗಿ ಕುದಿಸಿ ಇವಾಗ ಪಾಲಕ್ ಹಿಟ್ಟಿನಲ್ಲಿ ಆ್ಯಡ್ ಮಾಡಿ ನಾದ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಳೋಣ ಹದವಾಗಿ. ಬನ್ನಿ ಗೈಸ್. ನೋಡಿ ಗೈಸ್, ಈ ಥರ ಹದ ಇರಬೇಕು. ಈ ಥರ ಹದ ಬರುವವರೆಗೂ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ಗೈಸ್. ನೋಡಿ ಇದು ನಾದಿಂದ ಕೆಳಗಡೆ ಅಂಟ್ಕೊಂಡಿದ್ದು ಹಿಟ್ಟು ಸುದಕ್ಕೆ ಕ್ಲೀನ್ ಆಗಬೇಕು. ಚೆನ್ನಾಗಿ ನಾದ್ಕೊಂಡ್ಬಿಡ್ಬೇಕು ಗೈಸ್. ನೋಡಿ ಗೈಸ್, ಇದು ಲಟ್ಟಣಿಕೆ. ಇದರಲ್ಲೇ ನಾ ರೊಟ್ಟಿ ಲಟ್ಟಿಸ್ತೇನೆ ಗೈಸ್. ಈ ಕೆಳಗಡೆ ಹಿಟ್ಟು ಹಾಕ್ಬೇಕು ಗೈಸ್. ಹಿಟ್ಟು ಹಾಕಬೇಕಾ ಇದ್ರ ಮೇಲೆ ಹಾಕಿ ಹೀಗೆ ಸ್ವಲ್ಪ ದೊಡ್ಡದಾಗುತ್ತಾ ಬಡಿಬೇಕು. ಈ ಥರ ಬಂದಿದೆ. ಇವಾಗ ತುಂಬ ತಿರುಗಬೇಕಂದ್ರೆ ಲಟ್ಟಿಸ್ಕೊಂಡ್ಬಿಡ್ಬೇಕು. ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ಲಟ್ಟಿಸ್ಕೊಂಡ್ಬಿಡ್ಬೇಕು ಗೈಸ್. ಅಂದರೆ ಅವಾಗ ಬಿಸಿ ಬಿಸಿ ಉಣ್ಬೇಕಂದ್ರೆ ಬಡದು ರೊಟ್ಟಿ ತಿನ್ಬೇಕು ಗೈಸ್. ಯಾಕಂದರೆ ಮೆತ್ತವಾಗಿರುತ್ತೆ. ಇವು ತುಂಬ ತೆಳಾಗ ಲಟ್ಟಿಸ್ಬಿಟ್ರೆ ಜಲ್ದಿ ಕಟ್ಟಿಯಾಗೋ ಸಾಧ್ಯತೆ ಇರುತ್ತೆ ಗೈಸ್. ಹಳ್ಳಿ ಕಡೆ ಎಲ್ಲ ಗೈಸ್ ಏನು ಮಾಡ್ತಿದ್ರಪ್ಪ ಅಂದ್ರೆ ಊಟ ಕೂತಾಗ ಅಂದ್ರೆ ಹಳ್ಳಿ ಕಡೆ ಎಲ್ಲ ಯಾಕೆ ಮಾಡ್ತಿದ್ರಪ್ಪ ಅಂದ್ರೆ ಎಲ್ಲ ಹೊಲ್ದಾಗೆಲ್ಲ ದುಡ್ಕೊಂಡು ಬರ್ತಿದ್ರಲ್ಲ ಗೈಸ್. ದುಡ್ಕೊಂಡು ಬಂದ ಬಳಿಕ ಅವ್ರಿಗೆ ಅಡುಗೆ ಮಾಡ್ಬೇಕಾದ್ರೆ ಟೈಮೇ ಸಿಗ್ತಿರಲ್ಲ. ಆಲ್ರೆಡಿ ಅವರು ಹಸಿ ಬಿಟ್ಟಿರ್ತಾರೆ ಹೊಲ್ದಾಗೆಲ್ಲ ಕೆಲಸ ಮಾಡಿ. ಆದ ಕಾರಣ ಅವಾಗೆಲ್ಲ ಹಳ್ಳಿ ಒಳಗೆ ಏನು ಮಾಡ್ತಿದ್ರು ಅಂದರೆ ಗೈಸ್, ಅವಾಗೇ ಎಲ್ಲರಿಗೆ ಪಲ್ಯದ ಹಚ್ಚಿ ಅವಾಗೇ ದಮ್ ರೊಟ್ಟಿ ಮಾಡಿ ತೆಳೆಯಲ್ಲಿ ಬೇಯಿಸ್ಕೊಂಡು ಕೊಟ್ಬಿಡ್ತಿದ್ರಂತೆ. ಇನ್ನು ಹುಗಿ ಹಾರು ಹಂಗೆ ಇರ್ತಿದ್ವಂತೆ ರೊಟ್ಟಿ, ದಮ್ ಇರ್ತಿದಂತೆ. ಬಟ್ ತಿನ್ಕೊಂಡ್ಬಿಟ್ರೆ ಆ ರೊಟ್ಟಿ ತಿನ್ಕೊಂಡು ಗಟ್ಟಿ ಮುಟ್ಟಿಯಾಗಿ ಇರ್ತಿದ್ರಂತೆ ಗೈಸ್. ಅಂತ ಹೊಲ್ದಾಗೆಲ್ಲ ಮಾಡ್ತಾ ಇರ್ತಿದ್ರಂತೆ. ಬಟ್ ಇವಾಗೆಲ್ಲ ನಾವು ತಿಳುವು ಅಂತೇಳಿ ಯಾವ ಕೆಲಸನೂ ಮಾಡೋಕ್ಕಾಗ್ಲದಷ್ಟು ಆಗಿಬಿಟ್ಟಿದ್ದೀವಿ. ನಾವು ತೆಳ್ಳಗೆ ತಿಳುವು ತಿಂದು ಆದಷ್ಟು ನಾವು ಹೆಲ್ದಿಯಾಗಿರಬೇಕು ಅಂದರೆ ಸ್ವಲ್ಪ ಬಿಸಿದ ತಿನ್ಕೋಬೇಕು. ಅವಾಗಲೂ ಆರು ಹೋಗಿಂದ ಟೇಸ್ಟ್ ಇರಲ್ಲ ಗೈಸ್. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಗೈಸ್. ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬೇಯ್ಕೊಂಡಿದೆ. ಕಲರೆಲ್ಲ ಗ್ರೀನ್ ಬಂದಿದೆ. ಅದರೊಳಗೆ ಕೊತ್ತಂಬರಿ ಅಲ್ಲಿಟ್ಟು ಕಾಣುತ್ತದೆ. ಈ ಕಲರ್ ರೊಟ್ಟಿ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ ಮತ್ತು ಹೆಲ್ದಿಯಾಗಿಯೂ ಇರ್ತಾರೆ. ಯಾಕಂದರೆ ಮಕ್ಕಳೆಲ್ಲ ಹಸಿ ತರಕಾರಿ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಗೈಸ್. ಹೀಗೆ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತು ಈ ಹಿಟ್ಟು ಹಾಕಿ ಹೀಗೆ ಸ್ವಲ್ಪ ದೋಸೆ ಮಾಡ್ಕೊಳ್ಳೋಣ ಗೈಸ್. ನೋಡ್ಬೋದು ಗೈಸ್ ಹೇಗೆ ಬಂದಿದೆ ರೊಟ್ಟಿ. ಚೆನ್ನಾಗಿ ಬಂದಿದೆ.
ತಿಡ್ಕೊಂಡಿವಲ್ಲ ಚೆನ್ನಾಗಿರುತ್ತೆ. ಊಟ ಮಾಡಿದ ಬಳಿಕ ಹೊಟ್ಟೆ ಗ್ಯಾಸ್ ಹಿಡ್ದಂಗೆ ಹೊಟ್ಟೆ ತುಂಬ ಭಾರ ಆದಂಗೆ ಆಗ್ತಿರ್ತದೆ ಗೈಸ್. ಭಾರ ಆದಂಗೆ ಆಗ್ತಿರ್ತದಲ್ಲ ಗೈಸ್, ಅವ್ರು ಏನು ಮಾಡ್ಬೇಕಪ್ಪ ಅಂದರೆ ಡೈಲಿ ಊಟಾಗಿಂದ ನೈಟ್ ಮಲಗುವಾಗ, ಡೇನು ತಿನ್ನೋದು ನಡೀತದ, ಬಟ್ ನೈಟ್ ಮಲಗುವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ 3 ಬೆರಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಜೀರಿಗೆ, ಚೆನ್ನಾಗಿ ಜೀರಿಗೆ ತೊಗೊಂಡು ಸ್ವಲ್ಪ ಕೈಯಲ್ಲಿ ತಿಕ್ಕಿ ತಿನ್ಕೊಂಡು ಗೈಸ್. ತಿನ್ಕೊಂಡು ನೀರು ಕುಳ್ಳದೆ ಮಲ್ಕೋಬೇಕು. ಹೀಗೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಗೈಸ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮನೇಲಿ. ನಮ್ಮ ಕಡೆ ಎಲ್ಲ ಈ ಎಳ್ಳು ಹಚ್ಚಿದ ರೊಟ್ಟಿ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ ಹೊಲದಲ್ಲೆಲ್ಲ ಬೆಳೆ ಇದ್ದಿರ್ತಾರಲ್ಲ ಗೈಸ್, ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಎಳ್ಳು ಹಚ್ಚಿದ ರೊಟ್ಟಿ, ಶೇಂಗದ ಹೋಳಿಗೆ, ಅವು ಜೋಳದ ಕಡುಬ ಅಂಥೇಳಿ, ಪುಂಡಿ ಪಲ್ಯ, ಬದನೆಕಾಯಿ, ಹೀಗೆ ಎಲ್ಲ ಥರದ್ದು 5 ಐಟಮ್ ಹಾಕಿ ಅಡುಗೆ ಮಾಡ್ತಿರ್ತಾರೆ ಗೈಸ್. ಒಂದ್ರದಾಗ ಗಜ್ಜರಿ ಎಲ್ಲ ಥರದ್ದು ಪಲ್ಯದ ಅಂಶ ಕೂಡಿಸಿ ಬರ್ತಾರೆ, ಹೀಗೆ ಮಾಡ್ತಿರ್ತಾರೆ ಗೈಸ್. ಅದು ಯಾಕಂದ್ರೆ ಭೂಮಿ ತಾಯಿಗೆ ಒಡಲು ತುಂಬುವ ದಿನ ಆಗಿರುತ್ತೆ ಗೈಸ್. ಅದು ಅಂದರೆ ಬೆಳೆದಂಥ ಭೂಮಿ ತಾಯಿಗೆ ಅರ್ಪಣೆ ಮಾಡುವ ದಿನ ಆಗಿರುತ್ತೆ ಗೈಸ್. ಆದ ಕಾರಣ ಈ ಕಡೆ ಎಲ್ಲ ನಾವು ಮಾಡ್ತೀವಿ. ಎಳ್ಳು ಹಚ್ಚಿದ ರೊಟ್ಟಿ ಮತ್ತು ಪುಂಡಿ ಪಲ್ಯ ಹಾಗೆ ಚೌಳಿಕಾಯಿ. ಇದು ಏನು ಮಿಸ್ ಮಾಡಿದ್ರು ಇದು ಮಿಸ್ ಮಾಡೋಂಗಿಲ್ಲ. ಈ ಕಡೆ ಎಲ್ಲ ಚರಗ ಅಂತ ಕರೀತಾರೆ ಗೈಸ್. ನಿಮಗೂ ನಿಮ್ಮ ಸೈಡ್ ಮಾಡ್ತಾ ಇದ್ರಿ ಅಂದರೆ ಏನಂತ ಕರೀತಾರೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಹೆಂಗೆ ಬಂದಿದೆ ಅಂಥೇಳಿ. ಆಹಾ, ಇದ್ರೊಳಗೆ ಸ್ವಲ್ಪ ಸಬ್ಬಸ್ಗೆ ಪಲ್ಯ ಹಚ್ಕೊಂಡು ಸ್ವಲ್ಪ ಹಿಂಡಿ ಹಾಕ್ಕೊಂಡು ನೆಚ್ಕೊಳ್ಳೋಕೆ ಇಷ್ಟ ಕೆಲವು ಸೊಪ್ಪು ತರಕಾರಿಗಳು ತೊಗೊಂಡು ತಿನ್ಕೊಂಡು